ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿ ಕಿಡ್ನಾಪ್ನ ಮತ್ತೊಂದು ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಆಕ್ಸೆಸ್ ಮಾಡಿದೆ. ನೀವೊಂದು ಆಟೋವನ್ನ ಗಮನಿಸ್ತಾ ಇದ್ದೀರಾ. ಇದೇ ಆಟೋದಲ್ಲಿ ಹತ್ಯೆಯಾದಂತಹ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬರಲಾಗುತ್ತೆ. ಈ ಸಂದರ್ಭದಲ್ಲಿ ಜೊತೆಗಿದ್ದಿದ್ದು ರಾಘು ಅಲಿಯಾಸ್ ರಾಘವೇಂದ್ರ. ಆತ ರೇಣುಕಾ ಸ್ವಾಮಿಯನ್ನ ಪುಸಲಾಯಿಸಿ ಇದೇ ಆಟೋದ ಮೂಲಕ ಕರ್ಕೊಂಡು ಬರಲಾಗುತ್ತೆ. ಈಗೇನು ನಾವು ದೃಶ್ಯ ತೋರಿಸ್ತಾ ಇದ್ದೀವಿ, ಇದೇ ಆಟೋದಲ್ಲಿ ಹತ್ಯೆಯಾದಂತಹ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬರಲಾಗುತ್ತೆ. ಪೆಟ್ರೋಲ್ ಬಂಕ್ ಒಂದರ ಬಳಿ ಸೆರೆಯಾಗಿರುವಂತಹ ಸಿಸಿಟಿವಿಯ ದೃಶ್ಯಾವಳಿಗಳಲ್ಲಿ ಹಂತಕರ ಪಟಾಲಂನಲ್ಲಿ ಗುರುತಿಸಿಕೊಂಡಂತಹ ರಾಘವೇಂದ್ರ ಹಾಗೂ ರೇಣುಕಾ ಸ್ವಾಮಿಯ ಚಿತ್ರದುರ್ಗದ ಕೊನೆಯ ದೃಶ್ಯಾವಳಿಗಳು ಸೆರೆಯಾಗಿದೆ. ನಿನ್ನೆ ಅಷ್ಟೇ ರೇಣುಕಾ ಸ್ವಾಮಿ ಬೆಳಗ್ಗೆ ಹೇಗಿತ್ತು ಅವರ ಆಕ್ಟಿವಿಟೀಸ್ ಕೊಲೆಯಾಗೋಕ್ಕೂ ಮುಂಚೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಾವು ಕೊಟ್ಟಿದ್ವಿ. ಈಗ ಕಿಡ್ನಾಪ್ ಆಗುವಂತಹ ಕೆಲವೇ ಗಂಟೆಗಳ ಮುನ್ನ ರಾಘವೇಂದ್ರ ಜೊತೆಗೆ ರೇಣುಕಾ ಸ್ವಾಮಿ ಇದೇ ಆಟೋದಲ್ಲಿ ಪ್ರಯಾಣವನ್ನ ಬೆಳೆಸೋದು. ಈ ಆಟೋದಲ್ಲಿ ಅವರನ್ನ ಮೊದಲು ಕರ್ಕೊಂಡು ಬಂದು ನಂತರ ಕಾರ್ಗೆ ಶಿಫ್ಟ್ ಮಾಡಲಾಗುತ್ತೆ. ಅದೇ ಕಾರಿನ ಮೂಲಕ ಬೆಂಗಳೂರಿಗೆ ಹೋಗಲಾಗುತ್ತೆ. ಸೊ ಎಲ್ಲೆಲ್ಲಿ ಕ್ರೈಮ್ ಸೀನ್ಗಳು ಆಗಿದೆ, ಒಳಸಂಚು ಹೇಗಿತ್ತು ಅನ್ನೋದರ ಭಾಗವಾಗಿ ಈ ಸಿಸಿಟಿವಿ ಫುಟೇಜಸ್ ನಮಗೆ ಪ್ರತಿಯೊಂದು ಮಾಹಿತಿಯನ್ನ ಕೂಡ ಕೊಡಲಾಗ್ತಾ ಇದೆ. ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದಿದ್ದು 4 ಜನ. ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು 4 ಜನರ ಟೀಮ್. ಮೊದಲು ಆಟೋದಲ್ಲಿ ರೇಣುಕಾ ಸ್ವಾಮಿಯನ್ನ ಪುಸಲಾಯಿಸಿ ಕರ್ಕೊಂಡು ಬಂದಿದ್ದು ಅನು ಅನ್ನುವಂತಹ ವ್ಯಕ್ತಿ. ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು ಜಗ್ಗಾ, ರಾಘು ಹಾಗೂ ಅನು ಜೊತೆಗೆ ಇನ್ನೊಬ್ಬ ವ್ಯಕ್ತಿ. ಸೊ ಆಟೋದ ದೃಶ್ಯ ನೀವೇನ್ ಸಿಸಿಟಿವಿ ಫುಟೇಜಸ್ ಅನ್ನ ಈಗ ಗಮನಿಸಿದ್ರಿ. ಓಕೆ, ಈಗ ಇನ್ನೊಂದು ವಿಜುವಲ್ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ನೀವು ಆ ವ್ಯಕ್ತಿ ಒಬ್ಬ ಓಡಾಡ್ತಾ ಇರುವಂತಹ ದೃಶ್ಯ, ನಡ್ಕೊಂಡು ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದಿರಲ್ಲ, ಇದೇ ವ್ಯಕ್ತಿ ಜಗ್ಗಾ ಅಲಿಯಾಸ್ ಜಗದೀಶ್. ಈತ ಕೂಡ ಈ ಪ್ರಕರಣದಲ್ಲಿ A7 ಆಗಿದ್ದಾನೆ. ಜಗ್ಗಾ ಅಲಿಯಾಸ್ ಜಗದೀಶ್ ಪೆಟ್ರೋಲ್ ಬಂಕ್ ಬಳಿ ಓಡಾಡುವಂತಹ ದೃಶ್ಯ ಕೂಡ ಸೆರೆಯಾಗಿದೆ. ಸ್ವಲ್ಪ ಹೊತ್ತಲ್ಲೇ ಈ ರೇಣುಕಾ ಸ್ವಾಮಿ ಇದ್ದಂತಹ ಕಾರು ಅಲ್ಲಿಂದ ಎಸ್ಕೇಪ್ ಆಗುತ್ತೆ. ಬಟ್ ಒಂದೇ ಒಂದು ಕ್ಲಾರಿಟಿ ನಮ್ಗೇನ್ ಸಿಕ್ಕಿಲ್ಲ ಅಂದ್ರೆ, ಜಗದೀಶ್ ಫುಟೇಜಸ್ ನಿಮಗೆ ಸಿಕ್ಕಿದೆ, ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿರೋದು ಕೂಡ ಗೊತ್ತಾಗಿದೆ. ಬಟ್ ಅದ್ರಲ್ಲಿ ಒತ್ತಾಗಿತ್ತ, ಬಲವಂತವಾಗಿ ಆತನನ್ನ ಶಿಫ್ಟ್ ಮಾಡಿಸೋ ಕೆಲಸ ಆಯ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಇನ್ನೂ ಸ್ಪಷ್ಟತೆಯಲ್ಲಿ ಸಿಕ್ಕಿಲ್ಲ. ಅದು ಬಿಟ್ಟು ಈ ಹಂತಕರ ಮೂಮೆಂಟು ಜೊತೆಗೆ ಹತ್ಯೆಯಾದಂತಹ ವ್ಯಕ್ತಿ ರೇಣುಕಾ ಸ್ವಾಮಿ ಕೆಲವೇ ಗಂಟೆಗಳ ಮುಂಚೆ ಲಾಸ್ಟ್ ಟೈಮ್ ಚಿತ್ರದುರ್ಗದಲ್ಲಿ ಎಲ್ಲೆಲ್ಲಿ ಕಂಡು ಬಂದಿದ್ರು ಅನ್ನೋದನ್ನ ನೋಡ್ತಾ ಹೋದಾಗ ಪೆಟ್ರೋಲ್ ಬಂಕ್ನಲ್ಲಿ ಆತನನ್ನ ಆಟೋದಲ್ಲಿ ಅನ್ನುವಂತಹ ವ್ಯಕ್ತಿ ಕರ್ಕೊಂಡು ಬರ್ತಾನೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಜಗ್ಗಾ ಅಲಿಯಾಸ್ ಜಗದೀಶ್. ಇಡೀ ಹತ್ಯೆ ಪ್ರಕರಣದ A7 ಆಗಿರುವಂತಹ ಜಗದೀಶ್ ಚಲನವಲನ ಕೂಡ ಸೆರೆಯಾಗಿದೆ. ಈಗ ನೀವು ನೋಡ್ತಾ ಇದ್ದೀರಲ್ಲ ಇನ್ನೊಂದು ದೃಶ್ಯ, ಇದು ಆಟೋದಲ್ಲಿ ಒನ್ಸ್ ಆ ರೇಣುಕಾ ಸ್ವಾಮಿಯನ್ನ ಅನು ಕರ್ಕೊಂಡು ಬಂದ ಬಳಿಕ ಆತನ ಇಮಿಡಿಯೇಟ್ ಆಗಿ ಇದೇ ಕಾರಿನ ಮೂಲಕ ಕೂರಿಸ್ಕೊಂಡು ಹೋಗ್ಲಾಗುತ್ತೆ. ಈ ಕಾರ್ನಲ್ಲಿ 4 ಜನ ಇರ್ತಾರೆ. ರೇಣುಕಾ ಸ್ವಾಮಿ ಜೊತೆಗೆ 4 ಜನ ಇರ್ತಾರೆ. ಆತನನ್ನ ಒತ್ತಾಯ ಮಾಡಿ ಎಳ್ಕೊಂಡು ಬಲವಂತವಾಗಿ ಕೂರಿಸ್ಕೊಂಡ್ರ ಅದು ಸೆರೆ ಆಗಿಲ್ಲ, ಆ ಫುಟೇಜಸ್ ಸಿಕ್ಕಿಲ್ಲ ನಮಗೆ. ಬಟ್ ಆ ರೇಣುಕಾ ಸ್ವಾಮಿ ಇದ್ದ ನಂತರ ಕೆಲವೇ ನಿಮಿಷಗಳಲ್ಲಿ ಆ ಕಾರ್ ಅಲ್ಲಿಂದ ಪಾಸ್ ಆಗುವಂತಹ ದೃಶ್ಯ ಕೂಡ ಸ್ಥಳೀಯ ಪೆಟ್ರೋಲ್ ಬಂಕ್ ನಲ್ಲಿ ರೆಕಾರ್ಡ್ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಸಿದ್ದರಾಜು. ಟೈಮಿಂಗ್ಸ್ ಏನನ್ನು ಸೂಚಿಸ್ತಾ ಇದೆ, ಉಳಿದಂತೆ ಏನೆಲ್ಲ ಮಾಹಿತಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗೆ ಸಂಬಂಧಪಟ್ಟಂತೆ ಸಿಗ್ತಾ ಇದೆ? ಮಮತಾ, ಏನು ಕೊನೆಯದಾಗಿ ಚಿತ್ರದುರ್ಗದಲ್ಲಿ ಏನು ರೇಣುಕಾ ಸ್ವಾಮಿಯ ಚಲನವಲನ ಚಿತ್ರದುರ್ಗ ನಗರದಾದ್ಯಂತ ಇರುವಂಥ CCTV ಫುಟೇಜ್ಗಳಲ್ಲಿ ಒಂದು ಅಸಲಿ ಈ ಮರ್ಡರ್ ಹಿಂದಿನ ಅಸಲಿ ಕಹಾನಿ ಸೆರೆಯಾಗಿರುವಂಥದ್ದು. ಈಗ ನಾವು ಚಿತ್ರದುರ್ಗದ ಕುಂಚಿನಾಗ್ನಳ್ಳಿ ಬಳಿ ಇರುವಂಥ ಒಂದು ಪೆಟ್ರೋಲ್ ಬಂಕ್ ಬಳಿ ಇದ್ದೀವಿ. ಕೊನೆಯದಾಗಿ ಚಿತ್ರದುರ್ಗ ನಗರದಿಂದ ಏನು ರೇಣುಕಾ ಸ್ವಾಮಿ ಅಪೋಲೋ ಫಾರ್ಮಸಿ ಕಡೆಗೆ ಬರ್ತಾನೆ, 9:48ಕ್ಕೆ ಆ ಒಂದು ದೃಶ್ಯ ಅಲ್ಲಿ ಸೆರೆಯಾಗಿದೆ. ಬಳಿಕ ಅಲ್ಲಿಂದ ಕೇವಲ 9:56ಕ್ಕೆ ಚಿತ್ರದುರ್ಗದ ಹೊರವಲಯದಲ್ಲಿ ಏನು ಕುಂಚಿನಾಗ್ನಳ್ಳಿ ಅಲ್ಲಿಂದ ಸುಮಾರು ಒಂದು 2 ಕಿಲೋಮೀಟರ್ ಅಂತರದಲ್ಲಿರುವಂಥ ಪೆಟ್ರೋಲ್ ಬಂಕ್ ಬಳಿ ಏನು ಮೊದಲೇ ಸ್ಕೆಚ್ ಹಾಕಿರ್ತಾರೆ. ಏನು ಚಿತ್ರದುರ್ಗದ ಆಟೋ ಜಗ್ಗ, ಏನು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಂತ ರಘು ಹಾಗೂ ಏನು ಅನು ಸೇರಿದಂತೆ ಒಂದು ಕಾರನ್ನು ಕೂಡ ಬಾಡಿಗೆಗೆ ಬುಕ್ ಮಾಡ್ಕೊಳ್ತಾರೆ. ಬಳಿಕ ಈ ಒಂದು ಪೆಟ್ರೋಲ್ ಬಂಕ್ ಬಳಿಗೆ ಬರೋದಕ್ಕೆ ಆ ಕಾರನ್ನು ಕೂಡ ITS ಕಾರ್ಗಳನ್ನ ಏನು ಈ ಒಂದು ಪ್ರಕರಣದಲ್ಲಿ ಆರೋಪಿ 8 ಆಗಿರುವಂಥ ರವಿಗೂ ಕೂಡ ಕರೆ ಮಾಡಿ ತಿಳಿಸ್ತಾರೆ. ಬಳಿಕ ಆ ಕಾರನ್ನು ತಂದು ETS ಕಾರನ್ನು ಈ ಒಂದು ಪೆಟ್ರೋಲ್ ಬಂಕ್ ಸಮೀಪದಲ್ಲಿ ಪಕ್ಕದಲ್ಲಿ ನಿಲ್ಲಿಸ್ತಾರೆ. ಬಳಿಕ ಏನು ಆಟೋ ಜಗ್ಗ, ಅನು ಹಾಗೂ ರಘು ಸೇರಿಕೊಂಡು ರೇಣುಕಾ
ಸ್ವಾಮಿಯನ್ನ ಪುಸಲಾಯಿಸಿ ಒಂದು ಆಟೋದಲ್ಲಿ ಕರ್ಕೊಂಡ್ ಬರ್ತಾರೆ. ಬಳಿಕ ಆಟೋವನ್ನ ಈ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿ ನಿಲ್ಲಿಸಿ ಒಂದು ಏನು ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ನಿಲ್ಲಿಸಿದಂತ ETS ಕಾರಿಗೆ ನೀವು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಪಬ್ಲಿಕ್ ಟಿವಿ ಆಕ್ಸೆಸ್ ಮಾಡಿರುವಂತಹ ಎಕ್ಸ್ಕ್ಲೂಸಿವ್ ಫುಟೇಜಸ್ ಅಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆಗೋಕು ಕೆಲವೇ ಗಂಟೆಗಳ ಮುಂಚೆ ಅನ್ನುವಂತಹ ವ್ಯಕ್ತಿ ಇದೇ ಆಟೋದಲ್ಲಿ ನೀವೇನ್ ಗಮನಿಸ್ತಾ ಇದ್ದೀರಾ, ಇದೇ ಆಟೋದಲ್ಲಿ ಆತನನ್ನ ಕರ್ಕೊಂಡು ಬರಲಾಗತ್ತೆ. ಒಬ್ಬ ಕರ್ಕೊಂಡು ಬರ್ತಾನೆ ಅಂದ್ರೆ ಪಿಕಪ್ ಪಾಯಿಂಟ್ ಅಲ್ಲಿ ಇದ್ದಿದ್ದು ರೇಣುಕಾಸ್ವಾಮಿ ಜೊತೆಗೆ ಅನ್ನುವಂತಹ ವ್ಯಕ್ತಿ ಇದೇ ಆಟೋ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ. ಇದೇ ಆಟೋದಲ್ಲಿ ಕೆಲವೇ ಗಂಟೆಗಳ ಮುಂಚೆ ರೇಣುಕಾಸ್ವಾಮಿ ಜೊತೆಗೆ ಅಷ್ಟೆಲ್ಲ ಭೀಕರವಾಗಿ ಘಟನೆ ನಡೆದೋಗುತ್ತಲ್ಲ, ಅದಕ್ಕೂ ಮುಂಚೆ ಈ ಹೀನಸ್ ಕ್ರೈಮ್ಗೂ ಕೆಲ ಗಂಟೆಗಳ ಮುಂಚೆ ಹೇಗಿತ್ತು ಅವರ ಪ್ಲಾನು, ಷಡ್ಯಂತ್ರ ಹೇಗಿತ್ತು, ಎಷ್ಟು ನೀಟಾಗಿ ಆ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡಿದ್ರು ಅಂತ ಡೀಟೇಲ್ಸ್ ಕೊಡ್ತಾರೆ ಸಿದ್ದರಾಜು. ಮತ್ತೆ ಕನೆಕ್ಟ್ ಆಗ್ತದೆ ಸಿದ್ದರಾಜು, ಈಗ ಆಟೋ ಚಾಲಕನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸೋ ಕೆಲಸ ಆಗಿದೆಯಾ? ಬಿಕಾಸ್ ಆತನಿಗೂ ಕೂಡ ಮಾಹಿತಿ ಇರುತ್ತೆ, ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಕಾರಲ್ಲಿ ಕೂರಿಸ್ಕೊಂಡ್ರ ಏನ್ ಕತೆ ಅಂತ ಆತನಿಗೂ ಮಾಹಿತಿ ಇರುತ್ತೆ. ಸೊ ಅದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ? ಬಿಕಾಸ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ, ಬಲವಂತದ ಪ್ರಕ್ರಿಯೆಗಳಾಯ್ತಾ ಇಲ್ಲಿ ಅಂತ. ಖಂಡಿತವಾಗೂ ಮಮತಾ, ಏನಂದ್ರೆ ಈ ವಿಡಿಯೋದಲ್ಲಿ ಯಾವುದೇ ರೀತಿ ಒತ್ತಾಯಕ್ಕೆ ಪೂರ್ವಕವಾಗಿ ಆತನ ಶಿಫ್ಟ್ ಮಾಡಿದ್ರೆ ಅಥವಾ ಒತ್ತಾಯಪೂರ್ವಕವಾಗಿ ಕಿಡ್ನಾಪ್ ಮಾಡಿದ್ರೆ ಎಂಬುದಕ್ಕೆ ಯಾವುದೇ ರೀತಿ ಪುರಾವೆಗಳಿಲ್ಲ. ಆದರೆ ಏನು ಮೇಲ್ನೋಟಕ್ಕೆ ಕಂಡು ಬಂದಂತೆ ಆತನ ಯಾವುದೇ ರೀತಿ ಒತ್ತಾಯಪೂರ್ವಕವಾಗಿ ಕರೆತಂದಿಲ್ಲ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಯಾಕಂದ್ರೆ ಆತನ ಏನಾದ್ರು ಒಂದು ವೇಳೆ ಒತ್ತಾಯಪೂರ್ವಕ ಕರೆತಂದಿದ್ರೆ ಏನು ಕಾರಿನ ಚಾಲಕ ಏನು ಈ ಒಂದು ಪ್ರಕರಣದಲ್ಲಿ ಆರೋಪಿ ಏಟಿದ್ದಾನೆ ರವಿ, ಆತ ಬಾಡಿಗೆಗಂತ ಬಂದಿರ್ತಾನೆ. ಆತನಿಗೆ ಈ ತರ ಪ್ರಕರಣ ಇದೇನಾದ್ರೂ ಒತ್ತಾಯಪೂರ್ವಕ ಕಿಡ್ನಾಪ್ ಮಾಡ್ತಿದ್ದಾರೆ ಎಂಬ ಮಾಹಿತಿ ಇದ್ದಿದ್ರೆ ಆತ ನಾನು ಯಾವುದೇ ಕಾರಣಕ್ಕೂ ಬಾಡಿಗೆ ಬರಲ್ಲ ಅಂತ ಹೇಳ್ತಿದ್ದೆ ಅಂತ ನಿನ್ನೆ ಪೊಲೀಸರ ಮುಂದೆ ಕೂಡ ಹೇಳಿರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣದ ಹಿಂದೆ ಒಂದು ಭರ್ಜರಿ ಸ್ಕೆಚ್ ನಡೆದಿರುವಂತದ್ದು. ಯಾಕಂದ್ರೆ ಆಟೋ ಜಗ್ಗ ಅನು ಮತ್ತು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಗಿರುವಂತ ರಘು ಮೊದಲೇ ಸ್ಕೆಚ್ ಹಾಕೊಂಡು ಆತ ರವಿಗೆ ಯಾವುದೇ ರೀತಿ ವಿಚಾರ ತಿಳಿಸಿದೆ, ಈತನನ್ನು ಏನು ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಬೇಕಂತ ಸ್ಕೆಚ್ ಹಾಕೊಂಡು ಆತನ ಪುಸಲಾಯಿಸಿಕೊಂಡು ಒಂದು ಒಳ್ಳೆ ಮಾತಿನಿಂದ ಕರೆ ತಂದಿರ್ತಾರೆ. ಬಳಿಕ ಈ ಒಂದು ಪೆಟ್ರೋಲ್ ಬಂಕ್ ಬಳಿ ETS ಕಾರನ್ನ ಬರೋದಕ್ಕೆ ಹೇಳಿಬಿಟ್ಟು ಮೊದಲೇ ಆಟೋದಲ್ಲಿ ಆತನನ್ನು ಕರೆ ತಂದು ಒಂದು ಪೆಟ್ರೋಲ್ ಬಂಕ್ ಸಮೀಪದಲ್ಲಿ ಆಟೋವನ್ನು ನಿಲ್ಲಿಸಿ ಬಳಿಕ ನಡೆದುಕೊಂಡು ಹೋಗಿ ಇನ್ನು ಆಟೋ ಜಗ್ಗ ಈಗ ಈ ಪ್ರಕರಣದಲ್ಲಿ ಇದ್ದಾನೆ, ಆತ ಆರೋಪಿ, ಆತನು ಕೂಡ ಹೋಗಿ ಪೆಟ್ರೋಲ್ ಬಂಕ್ ಬಳಿ ನಿಂತಿದ್ದಂತ ETS ಕಾರಿಗೆ ಒಂದು 2,000 ರೂಪಾಯಿ ಡೀಸೆಲ್ ಹಾಕ್ಸ್ಬಿಟ್ಟು ಆ ಹಣವನ್ನು ಕೊಟ್ಟು ಬಳಿಕ ಆಟೋ ಬಳಿಗೆ ಬಂದು ಆಟೋವನ್ನು ತೆಗೆದುಕೊಂಡು ಹೋಗಿ ಈ ಪೆಟ್ರೋಲ್ ಬಂಕ್ ಹಿಂಭಾಗದ ಏನು ಟ್ರಕ್ ಕಾಣ್ತಾ ಇದೀವಿ ಆ ಟ್ರಕ್ ಪಕ್ಕದಲ್ಲೇ ಒಂದು ಆಟೋವನ್ನು ನಿಲ್ಲಿಸಿ ಪುನಃ ETS ಕಾರಿಗೆ ಹತ್ಕೊಳ್ತಾನೆ. ಆ ಒಂದು ದೃಶ್ಯ ಕೂಡ ಈಗ ನಮಗೆ CCTVಯಲ್ಲಿ ಸಿಕ್ಕಿರುವಂತದ್ದು. ಬಳಿಕ ಏನು ಇಲ್ಲಿಂದ 5 ಒಂದು ಕಾರಿನ ETS ಕಾರಲ್ಲಿ ಬೆಂಗಳೂರಿನತ್ತ ಪಯಣ ಬೆಳೆಸ್ತಾರೆ. ಸರಿಸುಮಾರು 2 ಗಂಟೆ ಸುಮಾರಿಗೆ ಏನು ಬೆಂಗಳೂರಿನತ್ತ ಪಯಣ ಬೆಳೆಸ್ತಾರೆ. ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಆರೋಪಿ ಏನು ರವಿ ಇದ್ದಾನೆ, ಆತ ಅಲ್ಲಿನ ದೃಶ್ಯಗಳನ್ನು ಕಂಡು ದಿಗ್ಭ್ರಮೆಗೊಂಡೆ ನಾನು. ಯಾಕಂದ್ರೆ ಸೀದಾ ಶೆಡ್ ಒಳಗಡೆ ಈ ಕಾರನ್ನು ತೆಗೆದುಕೊಂಡು ಹೋದ್ರು. ಬಳಿಕ ಅಲ್ಲಿ ಒಳಗೆ ಹೋದಂತ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆ ನಡೆತಿರುವಂತ ಸೌಂಡ್ ಕೇಳ್ತು. ಆಗ ನಾನು ಗಾಬರಿಯಿಂದ ಓಡುವಂತ ಕಾರಲ್ಲಿ ಮಲ್ಕೊಂಡೆ. ಕೊನೆಗೆ 3 ಗಂಟೆ ಸಮಯದಲ್ಲಿ ನನ್ನನ್ನು ಎದ್ದೇಳಿಸಿ ನನಗೆ ಊಟ ಕೊಟ್ಟರು ಅಂತ ಒಂದು ಮಾಹಿತಿಯನ್ನು ಪೊಲೀಸರ ಮುಂದೆ ಹೇಳಿರುವಂತದ್ದು. ಹೀಗಾಗಿ ಎಲ್ಲ ಒಂದು ಕಡೆ ಬಾಡಿಗೆ ಆಸೆಗೆ ಹೊಟ್ಟೆಪಾಡಿಗಾಗಿ ಹೋಗದಂತ ರವಿ ಈ ಒಂದು ಪ್ರಕರಣದಲ್ಲಿ ತಗಲಾಕೊಂಡ ಎಂಬ ಅನುಮಾನ ಕೂಡ ಮೂಡಿರುವಂತದ್ದು. ಆದ್ರೆ ಆಟೋ ಜಗ್ಗ ಹಾಗೂ ರಘು ಮತ್ತು ಅನು ಈ ಮೂವರು ಕೂಡ ಈ ಪ್ರಕರಣದಲ್ಲಿ ಕಿಡ್ನಾಪ್ನ ರೂವಾರಿಗಳು ಅಂತ ಈ ಒಂದು CCTV ಫುಟೇಜ್ ತಕ್ಕ ಸಾಕ್ಷಿಯನ್ನು ಒದಗಿಸಿದೆ. ಈ ಒಂದು ದೃಶ್ಯಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದ್ದು ಇಂಚಿಂಚು ಮಾಹಿತಿಯು ಕೂಡ ಪ್ರತಿಯೊಂದು CCTVಗಳು ಈ ಒಂದು ಪ್ರಕರಣ ಹಿಂದಿನ ಅಸಲಿ ಸತ್ಯವನ್ನ ಹೊರ ಹಾಕ್ತೇವೆ. ಹೀಗಾಗಿ ಏನು ನಿನ್ನೆ ರಾತ್ರಿ ಕೂಡ ತಡರಾತ್ರಿ ಬೆಂಗಳೂರಿನಿಂದ ಬಂದಂತ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಕೂಡ ಈ ಒಂದು ಘಟನಾ ಸ್ಥಳದಲ್ಲಿ ಏನು ಒಂದು ಸ್ಥಳ ಮಾಜೂರನ್ನು ನಡೆಸಿದ್ರು. ಇದೇ ಸ್ಥಳದಲ್ಲಿ ಈಗ ನಾವು ಕಾಣಿಸ್ತಾ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈ ಒಂದು ಲಾರಿಯ ಮುಂಭಾಗದಲ್ಲಿ ಒಂದು ಮೊಟ್ಟ ಮೊದಲಾಗಿ ಆಟೋವನ್ನು ತಂದು ನಿಲ್ಲಿಸ್ತಾರೆ. ಆ ಆಟೋದಲ್ಲಿ ಒಂದು 4 ಕೂಡ ಬಂದಿರ್ತಾರೆ. ರೇಣುಕಾಸ್ವಾಮಿಯನ್ನು ಕರೆ ತಂದು ಪುಸಲಾಯಿಸಿಕೊಂಡು ಆಟೋದಲ್ಲಿ ಮಾತಾಡ್ತಾ ಕುಳಿತಿರ್ತಾರೆ. ಬಳಿಕ ಒಂದು ಈ ಪೆಟ್ರೋಲ್ ಬಂಕ್ ಮುಂಭಾಗದಿಂದ ಈ ಕಾರು ಪಾಸ್ ಆಗುತ್ತೆ. ಬಂದಂತ ಏನು ಆಟೋ ಜಗ್ಗ ಬಳಿಕ ಕಾರ್ ಬಳಿಗೆ ತೆರಳಿ ಆ ಕಾರನ್ನು ಮುಂದಕ್ಕೆ ತಂದು ಆಟೋದಿಂದ ಕಾರ್ಗೆ ಏನು ರೇಣುಕಾಸ್ವಾಮಿಯನ್ನು ಶಿಫ್ಟ್ ಮಾಡಿಕೊಂಡು ಏನು ಬೆಂಗಳೂರು ಮಾರ್ಗದಲ್ಲಿರುವಂಥ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಏನು ಇದು ಚಿತ್ರದುರ್ಗದಿಂದ ಹಾದು ಹೋಗುವಂಥ ಏನು ಕಾಣಿಸ್ತಾ ಇದೀವಿ ಬಲಭಾಗದಲ್ಲಿ ಚಿತ್ರದುರ್ಗ ಮಾರ್ಗದಿಂದ ಬೆಂಗಳೂರಿಗೆ ಹಾದು ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಬೆಂಗಳೂರಿನತ್ತ ಪಯಣ ಬೆಳೆಸ್ತಾರೆ. ಒಟ್ಟಾರೆ ಏನಂತಂದ್ರೆ ಇದು ಪೂರ್ವಭಾವಿಯಾಗಿ ಪೂರ್ವ ಸಿದ್ಧತೆಯಿಂದ ಸಂಚನ್ನು ನಡೆಸಿ ರೇಣುಕಾಸ್ವಾಮಿಯನ್ನು ಬೆಂಗಳೂರಿಗೆ ಕರೆತಂದು ಒಂದು ಸಂಚಿನಿಂದ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ರೆ ಎಂಬ ಅನುಮಾನ ಈಗ ಶುರುವಾಗಿರುವಂಥದ್ದು. ಅದರಲ್ಲೂ ಅವರು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಹೋಗಿರುವಂಥ ದೃಶ್ಯ ಪಬ್ಲಿಕ್ ಟಿವಿಯಲ್ಲಿ ಲಭ್ಯವಾಗಿದ್ದು ಈ ಅಸಲಿ ಕಹಾನಿಯ ಹಿಂದೆ ರಘುವೇ ಸೂತ್ರಧಾರ ಎಂಬುದು ಸಾಬೀತಾಗಿದೆ. ಮಮತಾ, ಸಿದ್ದರಾಜು, ಈಗ A7 ಜಗದೀಶ್ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬರೋದನ್ನ ನೋಡ್ತಾ ಇದ್ವಿ. ಪೆಟ್ರೋಲ್ ಹಾಕ್ತಾ ಇದ್ದಂತಹ ಸಿಬ್ಬಂದಿಗಳು ಏನಾದ್ರೂ ರೀಕಾಲ್ ಮಾಡ್ಕೊಳ್ತಾರಂತ, ಅವ್ರ ಚಲನವಲನ, ಹಾವಭಾವ, ನಿರಂತರವಾಗಿ ಫೋನಲ್ಲಿ ಮಾತಾಡೋದು, ಅಂಥದ್ದೇನಾದ್ರೂ ಆಕ್ಟಿವಿಟೀಸ್ ಬಗ್ಗೆ ಇವತ್ತು ಮಾತಾಡಿಸಿದಾಗ ಏನಾದ್ರೂ ಹೇಳಿದ್ರ ಸಿಬ್ಬಂದಿಗಳು?
ಖಂಡಿತವಾಗೂ ಮಮತಾ, ಇಲ್ಲಿನ ಪೆಟ್ರೋಲ್ ಬಂಕ್ ಸಿಬ್ಬಂದಿಗಳು ಏನು ದಿನಕ್ಕೆ 8 ಅವರ್ಸ್ ಕೆಲಸ ಮಾಡ್ತೀವಿ ಸರ್, ದಿನಕ್ಕೆ ಸಾವಿರಾರು ಜನ ಬರ್ತಾರೆ. ಆದರೆ ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಪರ್ಟಿಕ್ಯುಲರ್ ಆಗಿ ಇವರೇ ಬಂದಿದ್ರೆಂಬ ಮಾಹಿತಿ ನಮಗೆ ಲಭ್ಯವಿಲ್ಲ. ಆದರೆ ಇವು ಒಂದು ಕಾರು ಏನು ನಾವು ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿರುವಂಥ ಖಾಲಿ ಜಾಗದಲ್ಲಿ ಬಂದು ನಿಂತಿದ್ದನ್ನು ಒಮ್ಮೆ ಗಮನಿಸಿರುವಂಥ ನೆನಪಿದೆ ಅಂತ ಓರ್ವ ಹೇಳ್ತಾನೆ. ಆದರೆ ಅದಕ್ಕೆ ಏನಾದ್ರು ದಾಖಲೆ ಇದೆಯಾ, ಏನಾದ್ರು ಸಿಗುತ್ತಾ ಅಂತ ಕೇಳಿದಾಗ ಯಾವುದೇ ರೀತಿ ಸ್ಪಷ್ಟ ಉತ್ತರವನ್ನು ಕೂಡ ನೀಡೋದಿಲ್ಲ. ಆದರೆ ಏನು ಅದರಲ್ಲಿ ಅಲ್ಲಿರುವಂಥ ಕಾರ್ಮಿಕರು ಕೂಡ ಈ ಒಂದು ದೃಶ್ಯಗಳನ್ನು ಕಂಡು ದಿಗ್ಭ್ರಮೆಗೊಂಡಿರುವಂಥದ್ದು. ಯಾಕಂದರೆ ನಮ್ಮ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲೇ ಈ ಥರ ಕೃತ್ಯ ನಡೀತಾ ಈ ಥರ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಹೋದ್ರೆ ಎಂಬ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಆದರೆ ಅದು ಯಾವ ರೀತಿ ಗುರುತಿಸುವಂಥ ಪ್ರಯತ್ನವನ್ನು ಮಾಡ್ತಿಲ್ಲ. ಆದರೆ ಆಟೋ ಜಗ್ಗ ಎಂಬಾತ ಆಟೋ ಡ್ರೈವರ್ ಆಗಿದ್ದ, ಏನು ಚಿತ್ರದುರ್ಗದ ರೈಲ್ವೆ ಸ್ಟೇಷನ್ನ ನಿವಾಸಿಯಾಗಿದ್ದ, ಅದು ನಾವು ಗಮನಿಸಿದ್ದೀವಿ. ಆದರೆ ಈತ ಇಲ್ಲಿ ಬಂದು ಈ ಥರ ಕೃತ್ಯ ಮಾಡಿದೆ ಅಂದರೆ ನಮಗೆ ಆತಂಕ ಆಗ್ತಿದೆ ಎಂಬ ಒಂದು ಆರೋಪವನ್ನು ಇಲ್ಲಿನ ಏನು ಪೆಟ್ರೋಲ್ ಬಂಕ್ನ ಕಾರ್ಮಿಕರು ಮಾಡ್ತಾ ಇರುವಂಥದ್ದು ಮಮತಾ. ರೈಟ್, ಧನ್ಯವಾದ ಸಿದ್ದರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಈಗ 1 by 1 ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ನಾವು. ಸೊ ಪಕ್ಕದಲ್ಲೇ ನೀವು ನೋಡ್ತಾ ಇದ್ರಲ್ಲ, ಅದು ರಾಷ್ಟ್ರೀಯ ಹೆದ್ದಾರಿ, ಓಕೆನಾ. ಈ ಕಡೆ A82 ಇವತ್ತು ಸರೆಂಡರ್ ಆಗಿರುವಂತಹ ರವಿ ಇಟಿಯೋಸ್ ಕಾರನ್ನ ಓಡಿಸ್ತಾ ಇದ್ದಿದ್ದು. ಈಗ ನೀವು ಇನ್ನೊಂದು ಕಡೆ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಆಟೋದ ಮೂಲಕ ಚಿತ್ರದುರ್ಗದಲ್ಲಿ ಕೊನೆಯದಾಗಿ ರೇಣುಕಾಸ್ವಾಮಿ ಕಂಡು ಬಂದಿದ್ದು. ಯಾರ ಜೊತೆಗೆ? ಅನು ಜೊತೆಗೆ. ಅನ್ನುವಂತಹ ವ್ಯಕ್ತಿ ರಾಘವೇಂದ್ರ ಹೇಳಿದ ಕಾರಣಕ್ಕೋಸ್ಕರ ಈ ರೇಣುಕಾಸ್ವಾಮಿಯನ್ನ ಪುಸಲಾಯಿಸಿ ಆಟೋದಲ್ಲಿ ಕರ್ಕೊಂಡು ಬರುವಂತಹ ದೃಶ್ಯ ಸ್ಥಳೀಯ ಪೆಟ್ರೋಲ್ ಬಂಕ್ನಲ್ಲಿದ್ದಂತಹ CCTVಯಲ್ಲಿ ಸೆರೆಯಾಗಿದೆ. ಅಕ್ಯೂಸ್ಡ್ಗಳು ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನ ಹೆಣಿತಾ ಇದ್ರು ರೇಣುಕಾಸ್ವಾಮಿ ವಿರುದ್ಧ ಅನ್ನೋದಕ್ಕೆ ಪೂರಕ ಸಾಕ್ಷಿಗಳು. ಅಂದ್ರೆ ಬಹಳ ಡೀಟೇಲ್ ಆಗಿ ಅವ್ರು ಪ್ಲಾನ್ ಮಾಡ್ಕೊಂಡಿದ್ರು ಮತ್ತು ಅದನ್ನ 1 by 1 ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಪಿಕಪ್ ಪಾಯಿಂಟ್ ನೋಡಿ, ಒಂದ್ ಕಡೆ ಇದ್ದಿದ್ದು, ಇನ್ನೊಂದು ಕಡೆಗೆ ಒಂದು ವಾಹನದಿಂದ ಇನ್ನೊಂದು ವಾಹನಕ್ಕೆ ರೇಣುಕಾಸ್ವಾಮಿಯನ್ನ ಶಿಫ್ಟ್ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಂತಹ ಜಾಗ ಇದೇ ಪೆಟ್ರೋಲ್ ಬಂಕ್ ಆವರಣ. ಇನ್ನು ಇನ್ನೊಂದು ಕಡೆ ನೀವು ನೋಡ್ತಾ ಇದ್ದೀರಾ, ಇದು ಅಕ್ಯೂಸ್ಡ್ ರವಿ ಏನಿದಾನೆ ಈ ಕಡೆ, ಆತನೇ ಈ ಇಟಿಯೋಸ್ ಕಾರನ್ನ ಓಡಿಸ್ತಾ ಇದ್ದಿದ್ದು. ಸೊ ಕಾರು ಪೆಟ್ರೋಲ್ ಬಂಕ್ ನಿಂದ ರಾಷ್ಟ್ರೀಯ ಹೆದ್ದಾರಿಗೆ ಸಾಗೋಕ್ಕೂ ಮುಂಚೆ ಕಂಡು ಬಂದಿದ್ದು ಹೀಗೆ. ಇಲ್ಲಿಂದ ಬೆಂಗಳೂರಿಗೆ ಇದೇ ಕಾರಿನ ಮೂಲಕ ರೇಣುಕಾಸ್ವಾಮಿ ಜೊತೆಗೆ 4 ಜನ ಪ್ರಯಾಣವನ್ನ ಬೆಳೆಸ್ತಾರೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಆಕ್ಸೆಸ್ ಮಾಡಿದೆ.